ಏನು ರವಿ ಬುಸೋಂಡಿ ಅವರ ಮೇಲೆ 15ನೇ ತಾರೀಕು ಯಾವ ರೀತಿಯಾಗಿ ಒಬ್ಬ ಅಧಿಕಾರಿ, ಅರಣ್ಯ ಅಧಿಕಾರಿ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನೋಡಿದೆ. ಸಂಘದ ವಿಚಾರ ಇಲ್ಲಿ ಬರಲ್ಲ. ಯಾವ ಸಂಘದಲ್ಲಿದ್ದಾರೋ ಯಾರಿದ್ದಾರೋ ಗೊತ್ತಿಲ್ಲ, ಪತ್ರಕರ್ತರು ಅಂತ ಅನಿಸ್ಕೊಂಡ್ರೆ ಆ ಬ್ರ್ಯಾಂಡ್ ಅನ್ನ ಅವರಿಗೆ ಸಿಕ್ಕಿದೆ ಅಂತಂದ್ರೆ ಅವ್ರ ಬೆನ್ನೆಲುಬಾಗಿ ನಿಲ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಇದೆ. ಬೆಳಿಗ್ಗೆ ನೋಡಿದ್ವಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ, ದಸ್ತಗೀರ್ ಎನ್ನುವ ವ್ಯಕ್ತಿ ಈ ಸಂದರ್ಭದಲ್ಲಿ ಅಮಾನತುಗೊಂಡಿದ್ದಾರೆ. ಆದ್ರೆ ಉಳಿದಿರ್ತಕ್ಕಂಥ 3 ವ್ಯಕ್ತಿಗಳು ಕೂಡ ಅಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ವಿಡಿಯೋದಲ್ಲಿ. ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕೋ ಬೇಡವೋ? ನಿಮ್ಮ ಹತ್ರ ದಮ್ಮಿದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಹೋಗಿ ಕೇಳಿ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಥ ಏನು ಅಂತಂದ್ರೆ, ಮಾನ್ಯ ಸಚಿವರನ್ನ ನಿಮ್ಮ ಅಧಿಕಾರಿ ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ನಿಮಗೆ. ಈಗಾಗಲೇ ಒಬ್ಬ ವ್ಯಕ್ತಿಯನ್ನ ಅಮಾನತಲ್ಲಿಟ್ಟಿದ್ದಾರೆ. ಉಳಿದಿರ್ತಕ್ಕಂಥವರ ಮೇಲೆಯೂ ಕೂಡ ಕ್ರಮ ಕೈಗೊಳ್ಳಲೇಬೇಕು. ನಮ್ಮ ಧ್ವನಿ ಸಂಘಟನೆ ಅನ್ನೋದಕ್ಕಿಂತ ಪ್ರತಿಯೊಬ್ಬ ರಾಜ್ಯದ ಪತ್ರಕರ್ತ ಸ್ವಾಭಿಮಾನಿ ಪತ್ರಕರ್ತನಾಗಿದ್ರೆ ಇದನ್ನ ಖಂಡಿತವಾಗಿ ಖಂಡಿಸಲೇಬೇಕು. ಅವನು ಯಾಕೆ ಖಂಡಿಸ್ಬೇಕು ಅಂತಂದ್ರೆ, ಇವತ್ತು ಅವನಿಗೆ ಹೊಡೆದಿದ್ದಾರೆ, ನಾಳೆ ನಿಮಗೆ ಹೊಡಿತಾರೆ, ನಾಡಿದ್ದು ನನಗೆ ಹೊಡಿತಾರೆ. ಅಲ್ಲಿ ಒಬ್ಬ ಅಧಿಕಾರಿ ಮಾತಾಡ್ತಿದ್ರು, ಇಲ್ಲ ಪತ್ರಕರ್ತ ಕುಡ್ಕೊಂಡು ಬಂದಿದ್ದ ಅಂತ ನಮಗ್ ಮಾಹಿತಿ ಇದೆ ಅಂತ ಹೇಳಿದ್ರು. ಆಯ್ತು ಬಿಡಿ, ಪತ್ರಕರ್ತ ಕುಡ್ಕೊಂಡು ಬಂದಿದ್ದಾನೆ ಅಂತ ಅನ್ಕೊಳ್ಳೋಣ. ಪತ್ರಕರ್ತ ಎಲ್ಲಿಯಾದ್ರೂ ಒಂದೇ ಒಂದು ಪದ ಕೆಟ್ಟದಾಗ ಮಾತಾಡಿದಾನ? ಅಧಿಕಾರಿಗಳು 4 ಜನರ ಅಧಿಕಾರಿಗಳ ಟೆಸ್ಟ್ ಆಗಬೇಕು, ಅವರು ಆ ಸಂದರ್ಭದಲ್ಲಿ ಕುಡಿದಿದ್ದಾರೋ ಇಲ್ವೋ ಅಂತ. ನೀವು ಒಂದ್ ವೇಳೆ ಪತ್ರಕರ್ತರ ಮೇಲೆ ಆರೋಪ ಮಾಡ್ತಾ ಇದ್ದಿರ್ತಾನೆ, ನಿಮ್ಮ ಟೆಸ್ಟ್ ಕೂಡ ಆಗಬೇಕು, ನಿಜವಾಗ್ಲೂ ಯಾರು ಕೊಡ್ತಿದ್ದಾರೆ. ಆ ಪತ್ರಕರ್ತ ನಿಮ್ಮ ಜೊತೆಯಲ್ಲಿ ಏನಾದ್ರೂ ಅನುಚಿತವಾಗಿ ವರ್ತನೆ ಮಾಡಿದ್ರೆ, ತಪ್ಪಾಗಿ ಮಾತನಾಡಿದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಗಡೆ ಅಂತ, ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ, ಜೊತೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಏನು ರವಿ ಬುಸೋಂಡಿ ಅವರ ಮೇಲೆ 15ನೇ ತಾರೀಕು ಯಾವ ರೀತಿಯಾಗಿ ಒಬ್ಬ ಅಧಿಕಾರಿ, ಅರಣ್ಯ ಅಧಿಕಾರಿ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನ ನೋಡಿದೆ. ಆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮೆಲ್ಲ ಪತ್ರಕರ್ತರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇತ್ತು. ನಿರಂತರವಾಗಿ 7-8 ಏಟುಗಳನ್ನ ಕಪಾಳ ಮೇಲೆ ಹೊಡಿತಾರೆ. ನಾವು ಸ್ವಾಭಿಮಾನಿ ಪತ್ರಕರ್ತರಲ್ವಾ? ಈ ಸಂದರ್ಭದಲ್ಲಿ ಸಂಘದ ವಿಚಾರ ಇಲ್ಲಿ ಬರಲ್ಲ. ಯಾವ ಸಂಘದಲ್ಲಿದ್ದಾರೋ ಯಾರಿದ್ದಾರೋ ನಮ್ಗೆ ಗೊತ್ತಿಲ್ಲ, ಪತ್ರಕರ್ತರು ಅಂತ ಅನಿಸ್ಕೊಂಡ್ರೆ ಆ ಬ್ರ್ಯಾಂಡ್ ಅನ್ನ ಅವರಿಗೆ ಸಿಕ್ಕಿದೆ ಅಂತಂದ್ರೆ ಅವ್ರ ಬೆನ್ನೆಲುಬಾಗಿ ನಿಲ್ಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಕೆಲಸವನ್ನ ನಿರಂತರವಾಗಿ 2 ದಿನಗಳಿಂದ ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಕೂಡಲೇನೆ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಯಾವ ಸಂಘದಿಂದೇ ಇರಲಿ, ಅವರು ಪತ್ರಕರ್ತರಿದ್ದಾರೆ ಅಂದ್ರೆ ಅವ್ರ ಬೆನ್ನೆಲುಬು ನಿಲ್ಲೋಣ ಅಂತ ಅವ್ರ ಮಾತನ್ನ ಕೊಟ್ಟರು. ಅದರಂತೆ ನಿನ್ನೆಯೂ ಕೂಡ IGP ಅವರಿಗೆ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಅವರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಅಧಿಕಾರಿ ಈಗಾಗಲೇ ಅಮಾನತುಗೊಳಿಸಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರು ಒಂದು ಟಿಪ್ಪಣಿ ಮೂಲಕ ಆ ಇಲಾಖಾ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಯ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಅದಾದ ನಂತರ ಈಗ ಬೆಳಿಗ್ಗೆ ನೋಡಿದ್ವಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ, ದಸ್ತಗೀರ್ ಎನ್ನುವ ವ್ಯಕ್ತಿ ಈ ಸಂದರ್ಭದಲ್ಲಿ ಅಮಾನತುಗೊಂಡಿದ್ದಾರೆ. ಆದ್ರೆ ಉಳಿದಿರ್ತಕ್ಕಂಥ 3 ವ್ಯಕ್ತಿಗಳು ಕೂಡ ಅಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ವಿಡಿಯೋದಲ್ಲಿ. ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕೋ ಬೇಡವೋ? ಒಂದು ಪದ ಬಳಸ್ತಾರೆ, ನಿಮ್ಮ ಹತ್ರ ದಮ್ಮಿದ್ರೆ, ಅದನ್ನ ಆ ಪತ್ರಕರ್ತನಾಗಿ ಆ ಪದ ಬಳಸೋದಿಲ್ಲ. ನಿಮ್ಮ ಹತ್ರ ದಮ್ಮಿದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಹೋಗಿ ಕೇಳಿ ಅಂತ ಹೇಳ್ತಾರೆ. ಇದರಲ್ಲಿ ಅರ್ಥ ಏನು ಅಂತಂದ್ರೆ, ಮಾನ್ಯ ಸಚಿವರನ್ನ ನಿಮ್ಮ ಅಧಿಕಾರಿ ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ನಿಮಗೆ. ನಿಮ್ಮನ್ನ ಗುಂಡಾ ರೀತಿಯಲ್ಲಿ ಸಾರ್ವಜನಿಕರಿಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದಾರ ಅಂತ ಗೊತ್ತಾಗ್ತಾ ಇಲ್ಲ. ದಮ್ಮಿದ್ರೆ ಕೇಳಿ ಅಂತಂದ್ರೆ ಈಶ್ವರ್ ಖಂಡ್ರೆ ಅವರು ಏನಾದ್ರೂ ಮನೆಯಲ್ಲಿ ಸಿಂಹ ಹುಲಿ ಕಟ್ಟಿದ್ದಾರ? ಇಲ್ಲ ತಾನೆ. ಅವರು ಸಾರ್ವಜನಿಕರ ಸೇವಕರು, ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಬೇಕು. ನಿಮ್ಮ ಪ್ರತಿಯೊಂದು ಸುದ್ದಿಗಳನ್ನ ಮಾಡೋದಕ್ಕೆ ಪತ್ರಕರ್ತರು ಬೇಕು. ಕರೆದಾಗ ಇಮಿಡಿಯೇಟ್ ಆಗಿ ಬರ್ತೀವಿ, ಆದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ನಿಮ್ಮ ಮನಸ್ಸು ಬರೋದಿಲ್ವಲ್ಲ? ಇದು ತುಂಬಾ ನೋವಿನ ಸಂಗತಿ. ಹಾಗಾಗಿ ನಮಗೆ ಸ್ಪಷ್ಟತೆ ಬೇಕು. ಈಗಾಗಲೇ ಒಬ್ಬ ವ್ಯಕ್ತಿಯನ್ನ ಅಮಾನತಲ್ಲಿಟ್ಟಿದ್ದಾರೆ. ಉಳಿದಿರ್ತಕ್ಕಂಥವರ ಮೇಲೆಯೂ ಕೂಡ ಕ್ರಮ ಕೈಗೊಳ್ಳಲೇಬೇಕು. ನಮ್ಮ ಧ್ವನಿ ಸಂಘಟನೆ ಅನ್ನೋದಕ್ಕಿಂತ ಪ್ರತಿಯೊಬ್ಬ ರಾಜ್ಯದ ಪತ್ರಕರ್ತ ಸ್ವಾಭಿಮಾನಿ ಪತ್ರಕರ್ತನಾಗಿದ್ರೆ ಇದನ್ನ ಖಂಡಿತವಾಗಿ ಖಂಡಿಸಲೇಬೇಕು. ಅವನು ಯಾಕೆ ಖಂಡಿಸ್ಬೇಕು ಅಂತಂದ್ರೆ, ಇವತ್ತು ಅವನಿಗೆ ಹೊಡಿದಿದ್ದಾರೆ, ನಾಳೆ ನಿಮಗೆ ಹೊಡಿತಾರೆ, ನಾಡಿದ್ದು ನನಗೆ ಹೊಡಿತಾರೆ.
ಇಂಥ ಆತ್ಮಸ್ಥೈರ್ಯ ಮುಂದಿನ ದಿನಗಳಲ್ಲಿ ಯಾವ ಅಧಿಕಾರಿಗೂ ಕೂಡ ಬರಬಾರದು. ಅಂತ ಆಕ್ಷನ್ ಆಗಬೇಕು. ಪತ್ರಕರ್ತರ ಮೇಲೆ ಒಂದು ವೇಳೆ ಹಲ್ಲೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ರಾಜ್ಯ ಇವತ್ತು ನೋಡ್ಬೇಕು. ಅದಕ್ಕೆ ಪೂರ್ಕ ಎಂಬಂತೆ ಈಗಾಗಲೇ ಅಮಾನತಿನಲ್ಲಿಟ್ಟಿದ್ದಾರೆ. ಆದ್ರೆ ಇವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಬೇಕು. ಅಲ್ಲಿ ಒಬ್ಬ ಅಧಿಕಾರಿ ಮಾತಾಡ್ತಿದ್ರು, ಇಲ್ಲ ಪತ್ರಕರ್ತ ಕುಡ್ಕೊಂಡ್ ಬಂದಿದ್ದ ಅಂತ ನಮಗ್ ಮಾಹಿತಿ ಇದೆ ಅಂತ ಹೇಳಿದ್ರು. ಆಯ್ತು ಬಿಡಿ, ಪತ್ರಕರ್ತ ಕುಡ್ಕೊಂಡ್ ಬಂದಿದ್ದಾನೆ ಅಂತ ಅನ್ಕೊಳ್ಳೋಣ. ಪತ್ರಕರ್ತ ಎಲ್ಲಿಯಾದ್ರೂ ಒಂದೇ ಒಂದು ಪದ ಕೆಟ್ಟದಾಗ ಮಾತಾಡಿದಾನ? ನಿಮ್ಮ ಮೇಲೆ ತುಂಬಾ ಗೌರವ ಇದೆ ಸರ್, ನಿಮ್ಮ ಮೇಲೆ ತುಂಬಾ ಗೌರವ ಇದೆ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆ ಮಾಡ್ತಿರ್ತಕ್ಕಂಥವ್ರು ಯಾರು? ಅಧಿಕಾರಿ. ಒಬ್ಬ ಅಧಿಕಾರಿ ಪತ್ರಕರ್ತನನ್ನ ಕೊರಳ ಪಟ್ಟಿ ಹಿಡಿದು ಅವನಲ್ಲಿರ್ತಕ್ಕಂಥ ID ಕಾರ್ಡ್ ಅನ್ನ ಜಗ್ತಾ ಇದ್ದಾನೆ, ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಇದರಲ್ಲಿ ನಿಜವಾಗ್ಲೂ ಕುಡಿದಿರ್ತಕ್ಕಂಥವ್ರು ಯಾರು ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದು ವಿಚಾರಣೆಗೊಳಿಸಬೇಕು ಅಂತ ಮತ್ತೆ ಅಧಿಕಾರಿಗಳು 4 ಜನರ ಅಧಿಕಾರಿಗಳ ಟೆಸ್ಟ್ ಆಗಬೇಕು, ಅವರು ಆ ಸಂದರ್ಭದಲ್ಲಿ ಕುಡಿದಿದ್ದಾರೋ ಇಲ್ವೋ ಅಂತ. ನೀವು ಒಂದ್ ವೇಳೆ ಪತ್ರಕರ್ತರ ಮೇಲೆ ಆರೋಪ ಮಾಡ್ತಾ ಇದ್ದಿರ್ತಾನೆ, ನಿಮ್ಮ ಟೆಸ್ಟ್ ಕೂಡ ಆಗಬೇಕು, ನಿಜವಾಗ್ಲೂ ಯಾರು ಕುಡಿದಿದ್ದಾರೆ. ಪತ್ರಕರ್ತ ನಿಮ್ಮ ಜೊತೆಯಲ್ಲಿ ಏನಾದ್ರೂ ಅನುಚಿತವಾಗಿ ವರ್ತನೆ ಮಾಡಿದ್ರೆ, ತಪ್ಪಾಗಿ ಮಾತನಾಡಿದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು. ನಾವು ಅವ್ರ ಪರವಾಗಿ ಮಾತಾಡೋಕೆ ನಾವು ಬಂದಿಲ್ಲ ಇಲ್ಲಿ. ನೀವು ಹಲ್ಲೆ ಮಾಡಿದ್ದೀರಿ, ಕೆಟ್ಟ ಪದಗಳನ್ನ ಬಳಸಿದ್ದೀರಿ, ಒಬ್ಬ ಪತ್ರಕರ್ತನ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತಡೆದಿರ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಆ ಕಾರಣಕ್ಕಾಗಿ ನಿಮ್ಮ ವಿರುದ್ಧ ನಾವು ಮಾತನಾಡ್ತಿದ್ದೀವಿ. ಆ ಒಂದು ಆಧಾರದ ಮೇಲೆ ನಿಮ್ಮ ಮೇಲೆ ಕ್ರಮ ಆಗಲೇಬೇಕು ಅನ್ನುವ ನಮ್ಮ ಒಂದು ಆಗ್ರಹ. ಮತ್ತೊಮ್ಮೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿಗೆ ಇಡೀ ರಾಜ್ಯಾದ್ಯಂತ ಏನು ಹೋರಾಟವನ್ನ ಮಾಡಿದ್ದೀರಿ ಎಲ್ಲ ಸ್ವಾಭಿಮಾನಿ ಪತ್ರಕರ್ತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರಿಗೆ ಅಷ್ಟೂ ಜನರಿಗೆ ಕಠಿಣ ಕ್ರಮ ಆಗುವವರೆಗೂ ನಾವು ವಿಶ್ರಮಿಸುವುದಿಲ್ಲ ಅನ್ನುವ ಈ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದಗಳು.